Good evening, children. Welcome to Suchitra Excellent Classes. Today we have learned bilingual third standard Santur textbook of English for grade 3, part 1, Toys and Games, Unit 2. ನೋಡಿ, ಮೂರನೆಯ ತರಗತಿಯ ಸಂತೂರ್ ಈ ಒಂದು ಪಠ್ಯಪುಸ್ತಕದ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ನಲ್ಲಿ ಬರುವಂತಹ ಯೂನಿಟ್ 2 ಟಾಯ್ಸ್ ಆ್ಯಂಡ್ ಗೇಮ್ಸ್ ಈ ಒಂದು ಪಾಠದ ನಂತರದಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದುಕೊಳ್ಳಿ, ಸರಿನಾ? ಲುಕ್ ಎಟ್ ದ ಪಿಕ್ಚರ್ ಆ್ಯಂಡ್ ಆನ್ಸರ್. ಫಸ್ಟ್ ಒನ್, ಕೌಂಟ್ ಹೌ ಮೆನಿ ದೇರ್ ಆರ್ ಆ್ಯಂಡ್ ರೈಟ್ ಇನ್ ದ ಬ್ಲ್ಯಾಂಕ್ಸ್. ಚಿಲ್ಡ್ರನ್, ಇಲ್ಲಿರ್ತಕ್ಕಂಥ ಈ ಚಿತ್ರದಲ್ಲಿರ್ತಕ್ಕಂಥ ಮಕ್ಕಳು ಎಷ್ಟಿದ್ದಾರೆ ಅನ್ನೋದನ್ನು ಕೌಂಟ್ ಮಾಡಿ ಹೇಳಿ ಅಂತ ಹೇಳ್ತಾರೆ. ಮೊದಲನೇದಾಗಿ ಚಿಲ್ಡ್ರನ್ಸ್ 16, ಒಟ್ಟು ವಿದ್ಯಾರ್ಥಿಗಳು 16 ಇದ್ದಾರೆ. ಗರ್ಲ್ಸ್ ಎಷ್ಟಿದ್ದಾರೆ? 7. ಬಾಯ್ಸ್ 9, ವುಮೆನ್ 3. ಆ್ಯನಿಮಲ್ಸ್, ಯಾವುದೇ ಪ್ರಾಣಿಗಳು ಈ ಚಿತ್ರದಲ್ಲಿ ಇಲ್ಲ. ನೋಡಿ, ಮಕ್ಕಳಿದ್ದಾರೆ, ಒಟ್ಟು ಮಕ್ಕಳಿದ್ದಾರೆ. ಅದರಲ್ಲಿ ಬಾಯ್ಸ್ ಎಷ್ಟು, ಗರ್ಲ್ಸ್ ಎಷ್ಟು ಕೌಂಟ್ ಮಾಡಿ ಇಲ್ಲಿ ಬರೆಯಲಾಗಿದೆ. ಹಾಗೆ ವುಮೆನ್ಸ್ ಎಷ್ಟಿದ್ದಾರೆ ಅದನ್ನು ಕೂಡ ಇಲ್ಲಿ ಬರೆಯಲಾಗಿದೆ. ನೆಕ್ಸ್ಟ್ ಕ್ವೆಶನ್, ವಾಟ್ ಗೇಮ್ಸ್ ಆರ್ ದ ಚಿಲ್ಡ್ರನ್ ಪ್ಲೇಯಿಂಗ್? ಇಲ್ಲಿ ಮಕ್ಕಳು ಯಾವ ಆಟವನ್ನು ಆಡ್ತಾ ಇದ್ದಾರೆ, ಯಾವ ಆಟಗಳನ್ನು ಇಲ್ಲಿ ಆಡ್ತಾ ಇದ್ದಾರೆ ಅನ್ನೋದನ್ನು ಚಿತ್ರ ನೋಡಿ ಉತ್ತರಗಳನ್ನು ಈಗ ಒಂದೊಂದಾಗಿ ತಿಳಿಯುತ್ತಾ ಹೋಗೋಣ. ನೋಡಿ, ಇಲ್ಲಿ ಉತ್ತರಗಳು, ಪ್ರಶ್ನೆಗಳು ಸಾಕಷ್ಟಿವೆ, 10 ಪ್ರಶ್ನೆಗಳಿವೆ. ನಂತರದಲ್ಲಿ ಮತ್ತೆ ಪ್ರಶ್ನೆಗಳು ಇವೆ, ಅವುಗಳನ್ನ ನೋಡ್ತಾ ಹೋಗೋಣ, ಸರಿನಾ? ಎರಡನೆಯ ಪ್ರಶ್ನೆ, ವಾಟ್ ಗೇಮ್ಸ್ ಆರ್ ದ ಚಿಲ್ಡ್ರನ್ ಪ್ಲೇಯಿಂಗ್? ಸ್ಪಿನ್ನಿಂಗ್ ಟಾಪ್, ಬ್ಲೈಂಡ್ ಫೋಲ್ಡೆಡ್, ಹಾಪ್ಸ್ಕಾಚ್, ಮಾರ್ಬಲ್ಸ್, ಹ್ಯಾಂಡ್ ಸ್ಪಿನ್ನಿಂಗ್. ಥರ್ಡ್ ಕ್ವೆಶನ್, ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಇನ್ ದ ಓಪನ್ ಸ್ಪೇಸ್ ಇನ್ ಫ್ರಂಟ್ ಆಫ್ ದೇರ್ ಹೌಸಸ್. ವೇರ್ ಡು ಯು ಯೂಶ್ವಲಿ ಪ್ಲೇ? ಆನ್ಸರ್, ವಿ ಯೂಶ್ವಲಿ ಪ್ಲೇ in park in front of house and playground. Next, fourth question, some children are not playing games. What are they doing? Some are watching them, one is reading newspaper, some of them helping their mother. Next, fifth one, there are some women in the pictures. What are they doing? The women in the pictures doing their household work. Sixth question, who is reading the newspaper? One girl is reading newspaper. What are the children playing with? Answer, children are playing with kite, marble, spinning top and with each other. What is the old man doing? Answer, the old man watching the game of members. ನೆಕ್ಸ್ಟ್, ವಾಟ್ ಈಸ್ ಯುವರ್ ಫೇವ್ರೆಟ್ ಗೇಮ್? ಇಲ್ಲಿ ನಾನು ನನ್ನ ಫೇವ್ರೆಟ್ ಗೇಮನ್ನು ಬರೆದಿದ್ದೇನೆ, ನೀವು ನಿಮ್ಮ ಫೇವ್ರೆಟ್ ಗೇಮನ್ನು ಕೂಡ ಇಲ್ಲಿ ಬರೀಬಹುದು. ಫುಟ್ಬಾಲ್ ಈಸ್ ಮೈ ಫೇವ್ರೆಟ್ ಗೇಮ್. ನೆಕ್ಸ್ಟ್, 10ನೆಯ ಪ್ರಶ್ನೆ, ಇಫ್ ಯು ವೇರ್ ಇನ್ ದ ಪಿಕ್ಚರ್ ವಿಚ್ ಗೇಮ್ ವುಡ್ ಯು ಪ್ಲೇ? ಈ ಒಂದು ಚಿತ್ರದಲ್ಲಿ ಯಾವ ಒಂದು ಆಟವನ್ನು ನೀವು ಆಡಲು ಬಯಸುತ್ತೀರಾ? ಸ್ಪಿನ್ನಿಂಗ್ ಟಾಪ್, ನೀವು ಇಷ್ಟವಾಗಿರ್ತಕ್ಕಂಥ ಗೇಮ್ ಹೆಸರು ಕೂಡ ಇಲ್ಲಿ ಬರಿಬಹುದು. 10 ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವೀಗ ತಿಳಿದುಕೊಂಡಿದ್ದೇವೆ. ನೆಕ್ಸ್ಟ್ ಕ್ವೆಶನ್, 10 ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಂಡ ನಂತರ ಪಾಯಿಂಟ್ ಔಟ್ ದ ಫಾಲೋಯಿಂಗ್ ಇನ್ ದ ಪಿಕ್ಚರ್. ಇಲ್ಲಿ ಕೊಟ್ಟಿರ್ತಕ್ಕಂಥ ವಾಕ್ಯಗಳನ್ನು ಗಮನಿಸಿ ಓದಿ ಆ ಚಿತ್ರದಲ್ಲಿ ಅದನ್ನು ಗುರುತಿಸಬೇಕು ಅಂತ ಹೇಳ್ತಾರೆ. ದ ಬಾಯ್ಸ್ ಆರ್ ಪ್ಲೇಯಿಂಗ್ ವಿತ್ ಮಾರ್ಬಲ್ಸ್. ಇಲ್ಲಿ ಈ ಚಿತ್ರದಲ್ಲಿ ಮಕ್ಕಳು ಮಾರ್ಬಲ್ ಜೊತೆ ಎಲ್ಲಿ ಆಟ ಆಡ್ತಾ ಇದ್ದಾರೆ ಅನ್ನೋದನ್ನು ಗುರುತಿಸಿ ಅಂತ ಹೇಳ್ತಾರೆ. ನೋಡಿ, ಕಾಣಿಸ್ತಾ ಇದೆಯಾ? ನೋಡಿ, ಮಕ್ಕಳು ಇಲ್ಲಿ ಏನು ಮಾಡ್ತಾ ಇದ್ದಾರೆ? ಮಾರ್ಬಲ್ಸ್ ಜೊತೆ ಆಟವನ್ನು ಆಡ್ತಾ ಇದ್ದಾರೆ. ನೆಕ್ಸ್ಟ್, ದ ಗರ್ಲ್ ಈಸ್ ಪ್ಲೇಯಿಂಗ್ ಹಾಪ್ಸ್ಕಾಚ್. ದ ಬಾಯ್ ಆ್ಯಂಡ್ ಎ ಗರ್ಲ್ ಆರ್ ಸ್ಪಿನ್ನಿಂಗ್ ಟಾಪ್ಸ್. ಎ ಬಾಯ್ ಈಸ್ ಬ್ಲೈಂಡ್ ಫೋಲ್ಡೆಡ್. ಎ ಬಾಯ್ ಈಸ್ ಹೋಲ್ಡಿಂಗ್ ಎ ಕೈಟ್. ಎ ಬಾಯ್ ಈಸ್ ಬ್ಲೈಂಡ್ ಫೋಲ್ಡೆಡ್. ಇಲ್ಲಿ ನೋಡಿ, ಕಣ್ಣಿಗೆ ಕಟ್ಟಿ ಆಟ ಆಡ್ತಾ ಇದ್ದಾರೆ. ಆಮೇಲೆ ಒಬ್ಬ ಹುಡುಗ ಕೈಯಲ್ಲಿ ಕೈಟನ್ನು, ಗಾಳಿಪಟವನ್ನು ಹಿಡಿದಿದ್ದಾನೆ. ಈ ತೆರನಾಗಿ ಇಲ್ಲಿ ಸಾಕಷ್ಟು ಆಟಗಳನ್ನು ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ? ಮಕ್ಕಳು ಆಟವನ್ನು ಆಡ್ತಾ ಇದ್ದಾರೆ. ನೋಡಿ,
ಇಲ್ಲಿ ಒಬ್ಬ ಓಲ್ಡ್ ಮ್ಯಾನ್ ಏನು ಮಾಡ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ. ವಾಚಿಂಗ್ ದ ಗೇಮ್ ಆಫ್ ಮೆಂಬರ್ಸ್, ಇಲ್ಲಿ ಆಟ ಆಡ್ತಿರ್ತಾರಲ್ಲ ಅದನ್ನು ಗಮನಿಸ್ತಾ ಇದ್ದಾರೆ. ಇವೆಲ್ಲವೂ ಈ ಒಂದು ಚಿತ್ರಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳಾಗಿವೆ. ಇನ್ನು ನೆಕ್ಸ್ಟ್, ಐಡೆಂಟಿಫೈ ದ ಪ್ಲೇ ಥಿಂಗ್ಸ್ ಯೂಸ್ಡ್ ಟು ಪ್ಲೇ, ರೈಟ್ ದೇರ್ ನೇಮ್ಸ್ ಬಿಲೋ. ಇಲ್ಲಿರ್ತಕ್ಕಂಥ ವಸ್ತುಗಳು ಅವುಗಳನ್ನ ನೋಡಿ ಅದರ ಹೆಸರನ್ನು ಬರಿಬೇಕು. ಒಂದನೇದು ಮಾರ್ಬಲ್ಸ್, ಎರಡನೇದು ಟಾಪ್ ಸ್ಪಿನ್ನಿಂಗ್ ಆರ್ ಸ್ಪಿನ್ನಿಂಗ್ ಟಾಪ್, ನೆಕ್ಸ್ಟ್ ಸ್ಕಿಪ್ಪಿಂಗ್ ರೋಪ್, ಹಗ್ಗ ಇದು ಅದಲ್ವಾ, ಹಗ್ಗ ಆಡ್ತೀವಲ್ವ ನಾವು, ಅದು ಸ್ಕಿಪ್ಪಿಂಗ್ ರೋಪ್. ಈ ತೆರನಾಗಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವೀಗ ತಿಳಿದುಕೊಂಡಿದ್ದೇವೆ. ಎಲ್ಲರೂ ಕೂಡ ಈ ಚಿತ್ರವನ್ನು ಸೂಕ್ಷ್ಮವಾಗಿ ಗಮನಿಸಿ. ಈ ಒಂದು ಚಿತ್ರವನ್ನು ನೀವು ಗಮನಿಸಿದಾಗ ಇಲ್ಲಿ ನಿಮಗೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ಈಸಿಯಾಗಿ ಸಿಗ್ತವೆ. ಗೊತ್ತಾಯ್ತಾ? ಇಲ್ಲಿಗೆ ಟಾಯ್ಸ್ ಆ್ಯಂಡ್ ಗೇಮ್ಸ್ ಈ ಒಂದು ಪಾಠದ ನಂತರದಲ್ಲಿ ಬರುವಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಂಡಿದ್ದೇವೆ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ವಾಟ್ ಡು ಯು ಡೂ ಈ ಒಂದು ಇಲ್ಲಿಯವರೆಗೂ ಪುಟ ಸಂಖ್ಯೆ 35ರವರೆಗೂ ನಾವೇನು ಮಾಡಿದ್ದೇವೆ, ವಿವರಣೆಯನ್ನು ಅರ್ಥೈಸಿಕೊಂಡಿದ್ದೇವೆ. ಯಾರಾದರೂ ಆ ವಿಡಿಯೋನ ನೋಡಿರಲಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಹೋಗಿ ಆ ವಿಡಿಯೋಗಳನ್ನು ಕೂಡ ನೀವು ನೋಡಬಹುದು. ಈ ಪಠ್ಯಪುಸ್ತಕದಲ್ಲಿ ಬರುವಂಥ ಎಲ್ಲ ಪ್ರಶ್ನೆಗಳಿಗೆ ಎಲ್ಲ ಒಂದು ಪಾಠದ ವಿವರಣೆಗಳನ್ನು, ಹೊಸ ಪದಗಳ ಅರ್ಥಗಳನ್ನು, ಪ್ರಶ್ನೋತ್ತರಗಳನ್ನು ತಿಳಿಯುತ್ತಾ ಬಂದಿದ್ದೇವೆ. ಇವತ್ತಿನ ದಿನ ಕೂಡ ಟಾಯ್ಸ್ ಆ್ಯಂಡ್ ಗೇಮ್ಸ್ ಈ ಒಂದು ಪಾಠಕ್ಕೆ ಸಂಬಂಧಿಸಿದಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಪ್ಲೀಟಾಗಿ ತಿಳಿದುಕೊಂಡಿದ್ದೇವೆ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದುಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.